ಇನ್ನು ಸಿಎಂ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಏನು ಅಂದ್ರೆ ನಾವು ಸಮರಕ್ಕೆ ಸಿದ್ಧ ಅನ್ನುವಂತಹ ಸಂದೇಶವನ್ನ ಸಿಎಂ ನೀಡಿರೋದು. ಸಿಎಂ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಅದು ಏನು? ಸಂಘರ್ಷಕ್ಕೆ ಸಿದ್ಧ ಎಂಬ ಸಂದೇಶವನ್ನ ರವಾನೆ ಮಾಡಲಾಗಿದೆ ಸಿಎಂ ಸಭೆ ಮೂಲಕ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ಇದರಲ್ಲಿ ಸಿಎಂ ಸಂದೇಶವನ್ನ ರವಾನೆ ಮಾಡಿರೋದು ಗೊತ್ತಾಗ್ತಾ ಇದೆ. ತುರ್ತಾಗಿ ದೆಹಲಿಗೆ ತೆರಳುವಂತೆ ಏಜಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 11:15 ತನಕ ರಾಜ್ಯಪಾಲರ ಆಗಮನಕ್ಕೆ ಕಾಯ್ತಾರೆ. ಅಷ್ಟರಲ್ಲಿ ಬರದೇ ಹೋದ್ರೆ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇಂದು 1 ಗಂಟೆಯೊಳಗೆ ಸುಪ್ರೀಂ ಸಂವಿಧಾನಿಕ ಪೀಠದ ಕದ ತಟ್ಟೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ತಿದ್ದಾರೆ. ಇದರ ಇತ್ಯರ್ಥ ಅಲ್ಲೇ ಆಗ್ಲಿ ಅನ್ನೋದು ರಾಜ್ಯ ಸರ್ಕಾರದ ತೀರ್ಮಾನ. ಇನ್ನು ಸಿಎಂ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅದೇನು ಅಂದ್ರೆ ಸಂಘರ್ಷಕ್ಕೆ ನಾವು ಸಹ ರೆಡಿ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಇನ್ನು ತುರ್ತಾಗಿ ದೆಹಲಿಗೆ ತೆರಳುವಂತೆ ಎಜಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿರೋದು. ಅಂದ್ರೆ ಇವತ್ತು ಬೆಳಗ್ಗೆ 11:15 ತನಕ ನೋಡ್ತಾರೆ ರಾಜ್ಯಪಾಲರು ಬರ್ತಾರಾ ಬರಲ್ವಾ ಅಂತ ಹೇಳಿ. ಅವ್ರೇನಾದ್ರೂ ಬರಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇವತ್ತು 1 ಗಂಟೆ ಒಳಗೆ ಸುಪ್ರೀಂ ಸಂವಿಧಾನಿಕ ಪೀಠದ ಕದ ತಟ್ಟೋಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸಿಎಂ ನಡೆಸಿದಂತಹ ಸಭೆಯಲ್ಲಿ ಸುಪ್ರೀಂನ ಸಂವಿಧಾನಿಕ ಪೀಠದಲ್ಲೇ ಇತ್ಯರ್ಥಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಇನ್ನು ರಾಜ್ಯಪಾಲರು ಹೇಳಿದಂತೆ 11 ಪ್ಯಾರಾ ಆ ಪ್ಯಾರಾಗಳನ್ನು ತೆಗೆದೇ ಇರೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಧಿವೇಶನಕ್ಕೆ ಬರಬೇಕು, ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕು. ರಾಜ್ಯಪಾಲರು ಅಧಿವೇಶನಕ್ಕೆ ಬರಲೇಬೇಕು. ಇನ್ನು ಸರ್ಕಾರದ ಭಾಷಣವನ್ನ ಅವರು ಓದಬೇಕು. ಇದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದು ಸಭೆಯಲ್ಲಿ ಕೈಗೊಂಡಂತಹ ತೀರ್ಮಾನ. ಹೈಕಮಾಂಡ್ ಜೊತೆ ಚರ್ಚಿಸಿ ಸಿಎಂ ಈ ರೀತಿಯ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನು ರಾಜ್ಯಪಾಲರು ಈ 11 ಪ್ಯಾರಾ ಏನಿದೆ ಅದು ನಾವು ಓದೋದಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಹೀಗಾಗಿ ಆ 11 ಪ್ಯಾರಾನ ನಾವು ತೆಗೆಯೋದೇ ಇಲ್ಲ ಅಂತ ತೀರ್ಮಾನವನ್ನ ಮಾಡಿದ್ದಾರೆ ಸಭೆಯಲ್ಲಿ. ಅಧಿವೇಶನಕ್ಕೆ ಅವ್ರು ಬರಲೇಬೇಕು, ಸರ್ಕಾರದ ಭಾಷಣವನ್ನ ಓದಲೇಬೇಕು. ನಿಯಮಗಳ ಪ್ರಕಾರ ಸರ್ಕಾರನೇ ಭಾಷಣ ರೆಡಿ ಮಾಡಬೇಕು. ಸೊ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಹಿತ, ಯಾವುದು ಹಿತ ಕಾಪಾಡುವಂತಹ ನಿಟ್ಟಿನಲ್ಲಿ ಏನೇನಿರುತ್ತೆ ಅದನ್ನು ನಾವು ಹಾಕ್ತೀವಿ. ಆ ಪಾಯಿಂಟ್ಸ್ನ ಅವ್ರು ಓದಲೇಬೇಕು. 11 ಪ್ಯಾರಾದಲ್ಲಿ ಅವ್ರು ಏನು ಹೇಳಿದ್ದಾರೆ, ಈಗ ಟಫ್ ವರ್ಡ್ಸ್ನ ಯೂಸ್ ಮಾಡಿದ್ದೀವಿ ಅಂತ, ಅದನ್ನು ಬೇಕಿದ್ರೆ ನಾವು ತೆಗಿತೀವಿ, ಅದನ್ನು ನಾವು ಮಾರ್ಪಾಡು ಮಾಡಿದ್ದೀವಿ ಈಗಾಗಲೇ. ಹೀಗೆ ಇಲ್ಲದಿದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಜೊತೆ ಚರ್ಚಿಸಿ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಂತ್ರಿಗಳು ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿರುವಂಥದ್ದನ್ನು ಮಾನ್ಯ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀನಿ. ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದೀನಿ. ಅವ್ರನ್ನ ಬಂದು ಇಲ್ಲಿಂದ ಜಂಟಿ ಅಧಿವೇಶನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನಾಳೆ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಇಲ್ಲಿ ರಾಜಭವನಕ್ಕೆ ಬರ್ತೀನಿ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಅದೇ ಈಗ ರಾಜ್ಯಪಾಲರನ್ನೇ ಭೇಟಿ ಮಾಡಿ ಬರ್ತಾ ಇರೋದು. ಅದೇ ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂಥ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಅದೇ ಭಾಷಣವನ್ನು ಓದಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ಸಾಂವಿಧಾನಿಕವಾಗಿ ಏನು ಹೇಳ್ತದೆ, ಯಾವ ರೀತಿಯಾದಂಥ ಕಾನೂನು ಇದೆ ಮತ್ತು ತೀರ್ಪುಗಳೇನಿದೆ ಇದೆಲ್ಲವನ್ನು ಕೂಡ ಅವ್ರಿಗೆ ಗಣನೆಗೆ ತಂದಿದ್ದೀವಿ. ಬೆಳಿಗ್ಗೆ 11 ಗಂಟೆಯ ಜಂಟಿ ಅಧಿವೇಶನಕ್ಕೆ ಬರ್ತಾರೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ಇದೆ. ಬಂದೇ ಬರ್ತಾರೆ ಅವರು. ಸಂವಿಧಾನ ಕೂಡ ಅದೇ ರೀತಿಯಾಗಿ ಹೇಳ್ತದೆ, ಅದರಿಂದ ಅವ್ರು ಬರ್ತಾರೆ. ಬೆಳಗ್ಗೆ 10 ಕಾಲಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ, ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ. ಸರ್, ಈಗ 11 ಪ್ಯಾರಾಗ್ರಾಫ್ ತೆಗಿಲಿಲ್ಲ ಅಂತ ಹೇಳಿದ್ರೆ ನಾನು ಭಾಷಣ ಮಾಡೋದಿಲ್ಲ ಅಂತ ಅವರು ಕೂಡ ಹೇಳಿರುವಂಥದ್ದು. ಅವ್ರು ಹೇಳಿಲ್ಲ, ಆ ಥರ ಎಲ್ಲೂ ಹೇಳಿಲ್ಲ. ಅವ್ರು ಆ ಥರ ಎಲ್ಲೂ ಹೇಳಿಲ್ಲ. ಕೆಲ ಬದಲಾವಣೆಯನ್ನು ಅವ್ರು ಕೇಳಿದ್ರು. ಆ ಬದಲಾವಣೆಗಳನ್ನು ಮಾಡಲಿಕ್ಕಾಗೋದಿಲ್ಲ, ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಮತ್ತು ಏನು ಹೇಳ್ತದೆ ಸರ್ವೋಚ್ಚ ನ್ಯಾಯಾಲಯ, ಏನು ಹೇಳ್ತದೆ ಸಂವಿಧಾನ, ಅದರಿಂದ ತಾವು ಬರಲೇಬೇಕು. ರಾಜ್ಯಪಾಲರು ಅಂದರೆ ನಿಮ್ಮ ಸ್ವಂತ ಭಾಷಣ ಅಲ್ಲ, ಇದು ಸರ್ಕಾರದ ನಿಲುವನ್ನು ವ್ಯಕ್ತಪಡಿಸ್ತಾ ಇರ್ತೀರಿ. ತಾವು ಹುದ್ದೆಯಲ್ಲಿ ಇದ್ದು ಭಾಷಣವನ್ನು ಮಾಡ್ತಾ ಇರ್ತೀರಿ. ಬಂದು ಭಾಷಣವನ್ನು ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಕಾನೂನು ಸಚಿವರು ಸಂಪುಟ ಸಭೆಯ ನಿರ್ಧಾರ ತಾವು ಬರಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೆ. ಅಲ್ಲ, ಬರ್ತಾರೆ ಅವರು. ಬೆಳಿಗ್ಗೆ ನಾನು 10 ಕಾಲಕ್ಕೆ ಬರ್ತಾ ಇದ್ದೀನಿ ರಾಜಭವನಕ್ಕೆ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ನಾನು ಅಂದರೆ ಅವ್ರ ಜೊತೆ ನಾನು ಕೂಡ ಜಂಟಿ ಸದನಕ್ಕೆ ಹೋಗ್ತೀನಿ. ಸರ್, ಕೇಂದ್ರದ ವಿಚಾರವನ್ನ ಭಾಷಣದಲ್ಲಿ ಹೇಳಿಸುವಂಥದ್ದು ಕೂಡ ಸಂವಿಧಾನ ಅಲ್ಲ ಅನ್ನೋದು ಅಶೋಕ್ ಅವರ ಮಾತು. ಸಂವಿಧಾನದ ಪಾಠ ಹೇಳ್ಕೊಡ್ಬೇಕಾಗಿ ನೋಡ್ರಿ, ಸಂವಿಧಾನದ ಬಗ್ಗೆ ದಯವಿಟ್ಟು BJP ಅವ್ರನ್ನ ಕೇಳೋದು ನಿಲ್ಲಿಸ್ಬಿಡಿ. ಸಂವಿಧಾನಕ್ಕೂ BJP ಅವ್ರಿಗೆ ಏನು ಸಂಬಂಧ ಇದೆ? ಸಂವಿಧಾನ ತಿದ್ದಬೇಕು ಅಂತ ಇರೋದು